ಎಲ್ರಿಗೂ ನಮಸ್ಕಾರ. ಒಂದು ಸಸ್ಪೆನ್ಸ್ ಎಲಿಮೆಂಟ್ ಇರುವಂಥ ಒಂದು ಎಂಗೇಜಿಂಗ್ ಸಿನಿಮಾ ಮ್ಯಾಂಗೋ ಪಚ್ಚ ನೋಡ್ಕೊ ಬಂದೆ. ಈಗ 1.5 ಗಂಟೆ ಆ ಸಿನಿಮಾದ ಒಂದು ಟೈಮಿಂಗ್ಸು, ಒಂದು ಕಡಿಮೆ ಅವಧಿ. 1.5 ಗಂಟೆಯಲ್ಲಿ ಕಂಪ್ಲೀಟ್ ಸಸ್ಪೆನ್ಸ್ ಆಗಿ ಒಂದು ಸ್ಕ್ರೀನ್ ಪ್ಲೇ ಕಟ್ಕೊಟ್ಟು ಟೈಟ್ ಆಗಿ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಪ್ರೇಕ್ಷಕರಿಗೆ ಉಣಪಡಿಸಿದ್ದಾರೆ. ಪ್ರತಿ ಸೀನ್ ಟು ಸೀನ್ ಎಂಜಾಯ್ ಮಾಡ್ಬೋದು, ಎಲ್ಲೂ ನಿಮಗೆ ಬೋರ್ ಆಗಲ್ಲ. ಸದ್ಯಕ್ಕೆ ಬಂದಿರೋ ಸಿನಿಮಾಗಳ ಪೈಕಿ ನೋಡಿದಾಗ ಇದೊಂದು ವಿಶೇಷ ಸ್ಥಾನದಲ್ಲಿದೆ. ಸಾಂಸ್ಕೃತಿಕ ನಗರಿ ಸುಂದರ ಮೈಸೂರಿನ ಇನ್ನೊಂದು ಕರಾಳ ಮುಖ ಗಾಂಜಾ ಡ್ರಗ್ಸು, ಇದು ಕೂಡ ನೋಡ್ಬೋದು ನೀವು. ಯಾವುದು ನಡೆಯದಿರೋದಲ್ಲ, ಎಲ್ಲ ನಡೀತಿರೋದೇ ಮಾಡಿದ್ದಾರೆ. ವಿವೇಕ್ ಅಂತ ನವ ನಿರ್ದೇಶಕ ಡೈರೆಕ್ಟ್ ಮಾಡಿದಂಥ ಸಿನಿಮಾ ಮ್ಯಾಂಗೋ ಪಚ್ಚ. ಮೈಸೂರಿನ ಒಂದು ಏರಿಯಾದಲ್ಲಿ CD ಅಂಗಡಿ ಇಟ್ಕೊಂಡು ಜೀವನದಲ್ಲಿ ಬಿಸ್ನೆಸ್ ಮಾಡಿ ಮುಂದೆ ಬರಬೇಕು ಅಂತ ಕನಸು ಕಾಣೋ ಒಬ್ಬ ನಾಯಕ, ಅವನಿಗೆ ಒಂದು ತುಂಬ ಸಪೋರ್ಟ್ ಮಾಡುವಂಥ ನಾಯಕನ ತಮ್ಮ ಹಾಗೂ ನಾಯಕನ ಒಂದು ಪ್ರೇಯಸಿ ಹಾಗೂ ಅವ್ರ ತಾಯಿ. ತಂದೆಯ ಹಳೆಯ ಗಾಂಜಾ ಒಂದು ಬಿಸ್ನೆಸ್ ಇರುತ್ತೆ, ತಂದೆ ತೀರ್ಕೊಂಡಿರ್ತಾರೆ. ಹಾಗಾಗಿ ತಂದೆ ನಿಧನದ ನಂತರ, ತಂದೆ ಬೇರೆ ಇರ್ತಾರೆ ಮದುವೆಯಾಗಿ, ಹಾಗಾಗಿ ಇವನು ಅಲ್ಲಿಗೆ ಹೋಗಲ್ಲ. ಆದರೆ ತಂದೆ ನಿಧನದ ನಂತರ ಆ ಗಾಂಜಾ ಬಿಸ್ನೆಸ್ನ ತನ್ನ ಹೆಗಲಿಗೆ ಹಾಕೊತಾನೆ, ಆ ವರ್ಚಸ್ಗೋಸ್ಕರ, ಗೌರವಕ್ಕೋಸ್ಕರ. ಅದು ಹಾಕ್ಕೊಂಡು ಆ ದಾರಿಯಲ್ಲಿ ಸಾಗ್ತಿರ್ಬೇಕಾದಾಗ ಏನು ದಾರಿ ಸಿಗುತ್ತೆ ಅವನಿಗೆ? ಸುಲಭವಾಗಿ ಅವನು ಒಂದು ಸಾಮ್ರಾಜ್ಯ ಕಟ್ತಾನ, ಸಾಮ್ರಾಜ್ಯ ಕಟ್ಟದೇ ಇರ್ತಾನ? ಅಲ್ಲಿ ಬರುವಂಥ ರಾಜಕೀಯ ಕುತಂತ್ರಗಳು, ಕೆಲವು ಫ್ಯಾಮಿಲಿಲಿ ಆಗುವಂಥ ಕೆಲವು ಏರುಪೇರುಗಳು, ಏನೆಲ್ಲ ಅವನು ಟ್ವಿಸ್ಟ್ಗಳನ್ನ ಅವನು ಅನುಭವಿಸ್ತಾನೆ, ಯಾವ ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ ಬರುತ್ತೆ, ಇದೆಲ್ಲ ನೋಡಬೇಕಾದ್ರೆ ನೀವು ಮ್ಯಾಂಗೋ ಪಚ್ಚ ನೋಡಬೇಕು. ಒಂದು ಸುಂದರವಾದ ಒಂದು ಚಿಕ್ಕದಾಗಿ ಒಂದು ಕತೆ ಇಟ್ಟು ಅದಕ್ಕೊಂದು ಒಳ್ಳೆ ಒಂದು ನರೇಷನ್ ಮಾಡಿ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿ ಈ ಸಿನಿಮಾನ ಮಾಡಿದ್ದಾರೆ. ಇದು ಪ್ರಿಯಾ ಸುದೀಪ್ ಅವರು KRG ಆ ಪ್ರೊಡಕ್ಷನ್ ಒಟ್ಟಿಗೆ ಕೈ ಜೋಡಿಸಿ ಮಾಡಿದಂಥ ಒಂದು ಪ್ರೊಡಕ್ಷನ್ ಮಾಡಿದಂಥ ಸಿನಿಮಾ. ಇಲ್ಲಿ ಚರಣ್ ರಾಜ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಹಾಡುಗಳಲ್ಲಿ ಒಂದು ಲವ್ ಸಾಂಗ್ ಇದೆ, ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕಿತ್ತು. ಓಹೋ ಅನ್ನೋ ಮಟ್ಟಿಗೆ ಇಲ್ಲ ಅಂದರೂ ತೂಗಿಸ್ಕೊಂಡು ಹೋಗುತ್ತೆ. ಹಾಗೂ ಹಂಸಲೇಖ ಅವರ ಶಾಂತಿಕ್ರಾಂತಿ ಸಿನಿಮಾದ ಇದ್ದರೆ ನಾವು ಸುಮ್ಮನಿದ್ದಾರೆ ಹಾಡನ್ನ ಇಲ್ಲಿ ಒಂದು ಸನ್ನಿವೇಶಕ್ಕೆ ಬಳಸ್ಕೊಂಡಿದ್ದಾರೆ. ಅದು ಪಕ್ಕ ಮ್ಯಾಚ್ ಆಗೋಯ್ತು. ಒಂದು ಮೋಟಿವೇಶನ್ ಸಾಂಗ್ ಅದು. ಇಲ್ಲೂ ಕೂಡ ಅಲ್ಲಿ ಆ ಮೋಟಿವೇಶನ್ ಒಂದು ಸಿಚುವೇಶನ್ ಬಂದಾಗನೇ ಅವರು ಹಾಕೊತಾರೆ. ಯಾವುದು ರಿಮಿಕ್ಸ್ ಮಾಡಿಲ್ಲ, ಅದನ್ನೇ ಒರಿಜಿನಲಾಗಿ ಹಾಕ್ಕೊಂಡಿದ್ದಾರೆ. DOP ಮಾಡಿದವರು ಶೇಖರ್ ಚಂದ್ರ ಸ್ವಾಮಿ ಅಂತ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಶಾರ್ಟ್ಸ್ ತೆಗೆದಿದ್ದಾರೆ. ಹಾಗೂ ಸಂಚಿತ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಮಾಡಿದರೂ ಕೂಡ ಒಂದು ನುರಿತ ಕಲಾವಿದಂತರ ಮಾಡಿದ್ದಾರೆ. ಫೈಟ್ಸಲ್ಲಿ ಆ ಒಂದು ವಾಕಿಂಗ್ ಸ್ಟೈಲಲ್ಲಿ, ಆ ಸ್ಮೋಕ್ ಮಾಡೋ ಸ್ಟೈಲೆಲ್ಲ ಸುದೀಪ್ ಥರ ಕಾಣ್ತಾರೆ ನಮಗೆ. ಕೆಲವು ಆ್ಯಂಗಲ್ನಲ್ಲಿ ಸುದೀಪ್ ನೋಡಿದಾಗೆ ಆಗುತ್ತೆ. ಯಾಕೆಂದರೆ ಸುದೀಪ್ ಅವರ ಅಕ್ಕನ ಮಗ, ಅವ್ರ ಮನೇಲೇ ಬೆಳೆದಂಥವ್ರು. ಹಾಗಾಗಿ ಅವ್ರು ಅದನ್ನ ನೋಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಅವ್ರನ್ನ ಸ್ವಲ್ಪ ಇವರು ಆಹ್ವಾನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮ್ಯಾಂಗೋ ಪಚ್ಚ ಕೊನೆ ಒಂದು ಕ್ಲೈಮ್ಯಾಕ್ಸ್ ನಿಮಗೊಂದು ಕಾಮ ಇಟ್ಟಿದ್ದಾರೆ, ಫುಲ್ ಸ್ಟಾಪ್ ಇಟ್ಟಿಲ್ಲ. ಅಲ್ಲಿ ಕತೆ ಇನ್ನೂ ಮುಂದುವರಿಯುತ್ತೆ. 2ನೇ ಭಾಗ ಇದು ಏನಾದ್ರು ಸಕ್ಸಸ್ ಆದರೆ 2ನೇ ಭಾಗ ಮಾಡೋದ್ರಲ್ಲಿ ಸಂಶಯ ಇಲ್ಲ. ಅಲ್ಲಿ ಒಬ್ಬ ಸ್ಟಾರ್ ಕಾಣಿಸ್ಕೋತಾರೆ ಕ್ಲೈಮ್ಯಾಕ್ಸಲ್ಲಿ. ಅದು ಯಾರು ಅಂತ ತಿಳಿಬೇಕಾದ್ರೆ ಸಿನಿಮಾ ನೋಡಬೇಕು. ಹಾಗೂ ಮ್ಯಾಂಗೋ ಪಚ್ಚ ಅಂತ ಯಾಕೆ ಹೆಸರು ಬರುತ್ತೆ ಆ ನಾಯಕನಿಗೆ ಅಂತ ಹೇಳ್ಬೇಕಾದ್ರೂ ಈ ಒಂದು ಸಿನಿಮಾ ನೋಡಬೇಕು. ನಾಯಕ ಕಾಜಲ್ ಕುಂದರ್ ಅವರು ಮಾಡಿದ್ದಾರೆ. ತುಂಬ ಪಾತ್ರಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ, ಕೊಟ್ಟ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಪ್ರಶಾಂತ್ ಹಿರೇಮಠ ಅವರು ಒಳ್ಳೆ ರಂಗಕರ್ಮಿ, ಅವರು ಇದರಲ್ಲಿ ಖಳನಟನ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ, ರಾಜಕಾರಣಿ ಪಾತ್ರ ಮಾಡಿದ್ದಾರೆ. ಮಯೂರ್ ಪಟೇಲ್ ಈಗ ಸಿನಿಮಾ ಮಾಡೋದು ಕಡಿಮೆ ಆಗಿದೆ, ಬಟ್ ಈ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಭಾವನ ಅವರು ಒಂದು ಪೊಲೀಸ್ ಕಾಪ್ ಪಾತ್ರದಲ್ಲಿ ಮಾಡಿದ್ದಾರೆ. ಎಲ್ಲ ಒಳಗೊಂಡಿದೆ. ಮೈಸೂರಿನಲ್ಲಿ ಏನೇನು ನಡೆಯುತ್ತೋ ಇನ್ನೊಂದು ಮುಖ ಈ ಸಿನಿಮಾದಲ್ಲಿ ನೋಡ್ಬೋದು. ಹಾಗಾಗಿ ಒಮ್ಮೆ ಥಿಯೇಟ್ರಿಗೆ ಹೋಗಿ ಮ್ಯಾಂಗೋ ಪಚ್ಚ ಸಿನಿಮಾ ನೋಡಿ ಸಸ್ಪೆನ್ಸ್ ಎಲಿಮೆಂಟ್ಸನ್ನು ಮೈಂಡ್ಗೆ ಹಾಕೊಂಡು ಬನ್ನಿ. ಓಕೆನಾ? ಥ್ಯಾಂಕ್ ಯು.